ಬೇಬಿ ಅತ್ತೆಯರೆಲ್ಲಿ? ಕೆಳಗಿದ್ದಾರೆ ಮಾಮ್, ಲಾಯರ್ಸ್ ಹತ್ರ ಮಾತಾಡ್ತಿದ್ದಾರೆ. ತಾರಾ ಆಂಟಿ, ನಡೆದಿದ್ದಕ್ಕೆಲ್ಲ ಐ ಆಮ್ ರಿಯಲಿ ಸಾರಿ. ಅಜ್ಜಿಗೆ ನಾನು ಏನೇ ಹೇಳಿದ್ರು ಅವ್ರು ನನ್ನ ಮಾತೇ ಕೇಳ್ತಿಲ್ಲ. ನಂಗೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನಿಕಾ. ಬೇಬಿ ಆಗ ಹೋಗಿರೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ನೀನು? ಓ ಹಾಯ್ ರಿಷಿ. ಓ ಅಜ್ಜಿ ಬಂದ್ರು. ಅಜ್ಜಿ ಅಜ್ಜಿ ಕಾಫಿನಾ ಟೀನಾ? ಹೇಳಿ ಅಜ್ಜಿ, ಪಾಪ ರಿಷಿ ಕೇಳ್ತಾ ಇದ್ದಾನಲ್ಲ. ಈ ಮನೆ ಗಾಳಿನ ಉಸಿರಾಡ್ತಿರೋದೇ ನನ್ನ ದುರಾದೃಷ್ಟ. ಇನ್ನೂ ಏನಾದರೂ ತಗೋಬೇಕಾ? ಈ ಮನೇಲಿರೋ ಗಾಳಿನ ಉಸಿರಾಡೋದು ದುರಾದೃಷ್ಟ ಅನ್ನೋ ಜನಕ್ಕೆ ಈ ಮನೇನ ಕಿತ್ಕೋಬೇಕು ಅಂತ ಅನ್ಸ್ಬಿಟ್ಟಿದೆ. ಪಂಡಿತ್, ಎಲ್ರೂ ಬಂದಿದ್ದಾರೆ ಅನ್ಕೋತೀನಿ. ಶುರು ಮಾಡೋಣವಾ? ಬಟ್ ಅಜ್ಜಿ, ಕಮಲಿ ಇನ್ನೂ ಬಂದಿಲ್ಲ. ಎಲ್ಲ ಅವಳು? ತಡ ಆಗ್ತಾ ಇದೆ. ಎಲ್ರೂ 10 ಗಂಟೆಗೆ ಸೇರ್ಬೇಕು ಅಂತ ಹೇಳಿಲ್ವಾ ಪಂಡಿತ್? ಎಸ್ ಮೇಡಮ್. ಅತ್ತೆ, ಇನ್ನೂ 5 ನಿಮಿಷ ಇದೆ. ನಾನು ಹೋಗಿ ಕಮಲಿನ ಕರ್ಕೊಂಬಂದ್ಬಿಡ್ತೀನಿ. ಕಮಲಿ, ಏನಂತ ಯೋಚನೆ ಮಾಡಿದೆ? ನೋಡ್ ಕಮಲಿ, ನಿನ್ನ ನಿರ್ಧಾರ ಹೂ ಅನ್ನೋದಾದ್ರೆ ನೀನು ಮೇಲ್ ಬರ್ತೀಯಲ್ಲ, ಆಗೆಲ್ಲ ನೀನು ಖುಷಿಯಾಗೋದೇ ನಡೆಯುತ್ತೆ. ಅಕಸ್ಮಾತ್ ನೀನು ಹೂ ಅನ್ನೋದಾದ್ರೆ ಆಮೇಲೆ ಜೀವನ ಪೂರ್ತಿ ಹ್ಞೂ ಹ್ಞೂ ಅಂತ ಅಳ್ತಾನೆ ಇರಬೇಕಾಗತ್ತೆ. ನೋಡು, ನೀನು ಕಣ್ಣೀರು ಹಾಕೋದು ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ನೀನು ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ನೀವು ನನ್ನ ಒಳ್ಳೆಯದನ್ನೇ ಬಯಸ್ತೀರಾ? ಇದು ನಿಜನೇ ಆಗಿದ್ರೆ ನೀನು ರಿಷಿ ಸರ್ನ ಬಿಡು ಅಂತ ನೀವು ನನ್ನ ಕೇಳ್ತಿರ್ಲಿಲ್ಲ ಅಲ್ವಾ ಚಿಕ್ಕಮ್ಮ? ಕಮಲಿ, ರಿಷಿ ಒಬ್ಬನನ್ನ ನೀನು ಬಿಟ್ಟರೆ ಸಾಕು. ಮಿಕ್ಕಿದೆಲ್ಲ ವಿಚಾರದಲ್ಲೂ ನಿನಗೆ ಒಳ್ಳೇದೇ ಆಗುತ್ತೆ. ನಾನು ನಿಜವಾಗ್ಲೂ ನಿನಗೆ ಒಳ್ಳೇದನ್ನೇ ಬಯಸ್ತಿದ್ದೀನಿ ಕಮಲಿ. ಎಷ್ಟು ಒಳ್ಳೇದು ಬಯಸ್ತಿದ್ದೀನಿ ಅಂದರೆ, ಒಂದು ನಿಮಿಷ ನೀನೇ ನೋಡು, ತಗೋ. ನಿನ್ನ ಮತ್ತೆ ರಿಷಿ ಹೆಸರಲ್ಲಿ ಅಭಿಷೇಕ ಮಾಡಿಸಿರೋ ರಿಸೀಟ್ ನೀನೇ ನೋಡು. ಸರ್, ಇದೇನ್ ಸರ್ ಇದು? ಇದ್ರಾಗ ಚೀಟಿನೇ ಇಲ್ಲ. ಇಲ್ಲಮ್ಮ, ಅವ್ರು ಚೀಟಿ ತಗೊಂಡೋಗಿದ್ದಾರೆ.
ಈಗಲಾದರೂ ನನ್ನ ಮಾತು ನಂಬ್ತೀಯಾ? ನನ್ನ ಮಾತಿಗೆ ಎಸ್ ಅಂತೀಯಾ? ಕಮಲಿ, ಟೈಮ್ ಆಗ್ತಿದೆ, ಎಲ್ಲರೂ ಕಾಯ್ತಿದ್ದಾರೆ. ನಾನು ಋಷಿನ ಬಿಟ್ಬಿಡ್ತೀನಿ ಅಂತ ಒಂದು ಮಾತು ಹೇಳಿಬಿಡು. ನನ್ನ ಜೀವ ಬೇಕಾದ್ರೂ ಬಿಡ್ತೀನಿ, ಆದರೆ ರಿಷಿ ಸರ್ನ ಬಿಡಕ್ಕಿಲ್ಲ. ಕಮಲಿ, ನೀವ್ ಏನ್ ಬೇಕಾದ್ರೂ ಕೂಗಾಡಿ ಚಿಕ್ಕಮ್ಮ, ನಾನು ಎದ್ರಕ್ಕಿಲ್ಲ. ಯಾಕಂದ್ರೆ ನೀವ್ ಹೇಳೋ ಹಂಗೆ ನಾನ್ ರಿಷಿ ಸರ್ನ ಲಗ್ನ ಆಗಿರೋದ್ರಾಗೆ ಯಾವ ತೆಪ್ಪು ಇಲ್ಲ. ನಾವಿಬ್ರು ಮನ್ಸಾರೆ ಪ್ರೀತಿನೇ ಲಗ್ನ ಆಗಿದ್ದೀವಿ. ನಾವ್ ಲಗ್ನ ಆಗಿರೋದು ಹುಟ್ಟಿರಕ್ಕಂತೂ ಅಲ್ಲ, ಜೀವನ ಪೂರ್ತಿ ಜೊತೆಗಿರೋದಕ್ಕೆ. ನಾನ್ ಯಾರಿಗೂ ರಿಷಿ ಸರ್ನ ಬಿಟ್ಕೊಡಕ್ಕಿಲ್ಲ. ಏಯ್, ನಾನಿಷ್ಟು ಒಳ್ಳೆ ಮಾತಲ್ಲಿ ಕೇಳಿದ್ರು ನೀನು ಉತ್ತರ ಇಲ್ಲ ಅನ್ನೋದೇನಾ? ಒಳ್ಳೆ ಮಾತಲ್ಲಿ ಕೇಳಿರ್ಬೋದು ಚಿಕ್ಕಮ್ಮ, ಆದ್ರೆ ಒಳ್ಳೆದನ್ನ ಕೇಳಿಲ್ವಲ್ಲ. ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ ಕಮಲಿ. ಇದೇ ನಿನ್ನ ಕೊನೆ ನಿರ್ಧಾರ ಅನ್ನೋ ಹಾಗಿದ್ರೆ ನನ್ನ ನಿರ್ಧಾರ ಬೇರೆ ಆಗುತ್ತೆ. ನೀನು ಎಲ್ಲಾನು ಕಳ್ಕೋಬೇಕಾಗುತ್ತೆ. ಏನಾದ್ರೂ ಆಗ್ಲಿ ಚಿಕ್ಕಮ್ಮ, ನನಗೆ ಯೋಚನೆ ಇಲ್ಲ. ನೀವು ಬೆಲೆ ಕೊಡೋದು ಆಸ್ತಿ ದುಡ್ಡಿಗ ಅಥವಾ ಪ್ರೀತಿ ಸಂಬಂಧಕ್ಕ? ಆಸ್ತಿಗೆ, ದುಡ್ಡಿಗೆ. ಆದ್ರೆ ನಾನು ಬೆಲೆ ಕೊಡೋದು ಪ್ರೀತಿ ಸಂಬಂಧಕ್ಕೆ. ಈ ಆಸ್ತಿ ಮನೆ ಇನ್ನೊಂದು ಮತ್ತೊಂದು ಎಲ್ಲನೂ ತಗ್ಗಿಯಲ್ಲಿಟ್ಟು ಇನ್ನೊಂದು ಕಡೆ ನನ್ನ ಗಂಡನಿಟ್ರೆ ನಾನು ಆರಿಸ್ಕೊಳ್ಳೋದು ನನ್ನ ಗಂಡನೆಯ. ಯಾಕಂದ್ರೆ ನನ್ನ ದೃಷ್ಟಿನಾಗೆ ಹೆಚ್ಚು ತೂಕ ತೂಗೋದು ನನ್ನ ಗಂಡನೆಯ. ನನಗೆ ನನ್ನ ಋಷಿ ಸರ್ ಇದ್ರೆ ಸಾಕು, ಮತ್ತಿನ್ನೇನು ಬೇಡ. ಇದೇ ನಿನ್ನ ಕೊನೆ ಮಾತಾ? ಹೌದು, ಇದೇ ನನ್ನ ಕೊನೆ ನಿರ್ಧಾರ. ಯಾವುದೇ ಕಾರಣಕ್ಕೂ ಇದು ಬದಲಾಗಕ್ಕಿಲ್ಲ. ಓ, ಓಕೆ. ತುಂಬಾ ಅನುಭವಿಸ್ತೀಯ ನೀನು. ಪ್ರೀತಿನ ಆಯ್ಕೆ ಮಾಡ್ಕೊಂಡೆ ಅಲ್ವಾ? ಪ್ರೀತಿ ಕೊಡೋ ನೋವೇನು ಅಂತ ನಿನಗೆ ಗೊತ್ತಾಗುತ್ತೆ. ಗೊತ್ತು ಮಾಡಿಸ್ತೀನಿ. ಓಕೆ, ಶುರು ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಿಲ್ನ ಹೊಸದಾಗಿ ಮಾಡಿಸ್ತಾ ಇದ್ದೀನಿ. ರೆಡಿನಾ? ಹಾಂ ಮೇಡಮ್. ನಾನು ಹೇಳ್ದಾಗ ಬರ್ಕೊಳ್ಳಿ. ಅನ್ನಪೂರ್ಣ ಮಹಾಜನ್ ಆದ ನಾನು ನನ್ನ ಸ್ವಇಚ್ಛೆಯಿಂದ ಯಾವುದೇ ಬಾಹ್ಯ ಒತ್ತಡಕ್ಕೊಳಗಾಗದೆ
ಎಲ್ಲರ ಸಮಕ್ಷಮದಲ್ಲಿ ಬರೆಸುತ್ತಿರುವ ಉಯಿಲು ಇದಾಗಿರುತ್ತದೆ. ಇದರಲ್ಲಿ ಇನ್ನೊಂದು ಪ್ರಕಟಣೆ ಇದೆ. ಅದೇನೆಂದರೆ, ನಾನು ಈಗಾಗಲೇ 2 ಬಾರಿ ವಿಲ್ಲನ್ನು ಬರೆದಿದ್ದೆ. ಆ ವಿಲ್ ಪ್ರಕಾರ ನನ್ನ ಆಸ್ತಿಯನ್ನು ಮೊದಲನೇ ಮೊಮ್ಮಗಳು ಹಾಗೂ 2ನೇ ಮೊಮ್ಮಗಳ ಹೆಸರಿಗೆ ಬರೆದಿದ್ದೆ. ಆದರೆ ನನ್ನ ಕುಟುಂಬದಲ್ಲಿ ಆದ ಕಹಿ ಘಟನೆಯಿಂದ ಮನನೊಂದು ವಿಲ್ಲನ್ನು ಬದಲಾವಣೆ ಮಾಡುತ್ತಿದ್ದೇನೆ. ಈ ವಿಲ್ ಪ್ರಕಾರ ನನ್ನ ಸಮಸ್ತ ಆಸ್ತಿಯನ್ನು, ಅಂದರೆ ಅನ್ನಪೂರ್ಣ ಇನ್ಸ್ಟಿಟ್ಯೂಷನ್ಸ್, ಸ್ಥಿರ ಆಸ್ತಿ, ಚರ ಆಸ್ತಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಮನೆ, ನನ್ನ ಇನ್ಶೂರೆನ್ಸ್ ಎಲ್ಲವನ್ನೂ ನನ್ನ ಮೊಮ್ಮಗಳಾದ ಅನಿಕಾ ಮಹಾಜನ್ ಹೆಸರಿಗೆ ಬರೆಯುತ್ತಿದ್ದೇನೆ. ಇದೇನಿದು ಅನ್ಯಾಯ? ಅತ್ತೆಮ್ಮ, ಕಮಲಿ, 1 ನಿಮಿಷ. ಇದು ಅನ್ಯಾಯ ಅಂತ ನಿಮ್ಗೆ ಯಾರಿಗೂ ಅನಿಸ್ತಾನೆ ಇಲ್ವಾ? ಕಮಲಿ ಹೆಸರಿಗೆ ಏನು ಬರ್ದಿಲ್ವಲ್ಲ ಅಂತ ನಾನು ಕೇಳ್ತಾ ಇಲ್ಲ. ಕಮಲಿನೂ ಇವ್ರ ಮೊಮ್ಮಗಳೇ ಅಲ್ವಾ? ಕಮಲಿಗೇನು ಕೊಡದೆ ಎಲ್ಲಾನು ಅನಿಕನ ಹೆಸರಿಗೆ ಬರೆದ್ರೆ ಹೇಗೆ? ಹಳೆ ವಿಲ್ಲಲ್ಲಿ ಎಲ್ಲ ಆಸ್ತಿನೂ ಕಮಲಿ ಹೆಸರಲ್ಲಿತ್ತು. ಆದ್ರೆ ಅನಿಕಾಗ ಅನ್ಯಾಯ ಮಾಡ್ದೆ ಅವಳಿಗೂ ಸ್ವಲ್ಪ ಕೊಟ್ಟಿರ್ಲಿಲ್ವಾ? ಮಾ ಪ್ಲೀಸ್, ಅದು ಅಜ್ಜಿ ಆಸ್ತಿ, ನಮಗೆ ಪ್ರಶ್ನೆ ಮಾಡೋ ಹಕ್ಕಿಲ್ಲ ಅಮ್ಮ. ಅದ್ ನನಗೂ ಗೊತ್ತು ರಿಷಿ. ನನ್ ಸೊಸೆಗೆ ಆಸ್ತಿ ಸಿಗ್ಲಿಲ್ವಲ್ಲ ಅಂತ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಕಮಲಿನೂ ಇವ್ರ ಮೊಮ್ಮಗಳೇ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಹೌದು ಅಜ್ಜಿ, ತಾರಾ ಆಂಟಿ ಹೇಳ್ತಿರೋದು ಸರಿನೇ. ಅಲ್ಲ, ನೀವು ಎಲ್ಲ ಆಸ್ತಿನೂ ನನ್ನ ಹೆಸರಲ್ಲಿ ಯಾಕೆ ಬರೀತಿದ್ದೀರಾ? ಹೌದು ಅತ್ತೆ, ಇದರಿಂದ ಪಾಪ ನಮ್ಮ ಕಮಲಿಗೆ ಅನ್ಯಾಯ ಆಗಲ್ವಾ? ಇದು ನಾನು ಸಂಪಾದನೆ ಮಾಡಿರೋ ಆಸ್ತಿ. ನನಗಿಷ್ಟ ಬಂದವರು ಕೊಡೋ ಸ್ವಾತಂತ್ರ್ಯ ನನಗಿದೆ. ಇದನ್ನು ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಅತ್ತೆಮ್ಮ, ಅವ್ರಿಗೆ ಹೆಂಗನ್ಸುತ್ತೋ ಹಂಗೆ ಮಾಡ್ಲಿ. ನೀವ್ ಹೇಳಿ ಅಜ್ಜಿ. ಹೇಳೋಕೇನಿದೆ? ಊರ್ಮಿಳ ಹೇಳಿಲ್ಲ ಅಂದಿದ್ರೆ ನಿಮ್ಗೆ ಮನೇನು ವಾಪಸ್ ಕೊಡ್ತಾ ಇರಲಿಲ್ಲ, ನಿಮ್ಮ ಆಸ್ತಿನೂ ವಾಪಸ್ ಕೊಡ್ತಾ ಇರಲಿಲ್ಲ. ನಿಮ್ದು ಅಂತ ಏನಿದೆಯೋ ಎಲ್ಲ ನಿಮಗೆ ವಾಪಸ್ ಕೊಟ್ಟಿದ್ದೀನಿ. ನಂದು ಅಂತ ಏನಿದೆಯೋ ಅದನ್ನ ನನ್ನ ಮೊಮ್ಮಗಳಿಗೆ ಕೊಡ್ತಾ ಇದ್ದೀನಿ. ಇದಕ್ಕೆ ಯಾರು ತಕರಾರು ಎತ್ತೋ ಹಾಗಿಲ್ಲ. ಪಂಡಿತ್, ಬರ್ಕೊಳ್ಳಿ. ಇದಿಷ್ಟು ನನ್ನ ಆಸ್ತಿಗೆ ಸಂಬಂಧಪಟ್ಟಿದ್ದು. ಇನ್ನು ನನ್ನ ಹೆಸರಿಗೆ ದಾಖಲಾದ ರಮೇಶ್ ಮತ್ತು ತಾರಾಳ ಹೆಸರಲ್ಲಿದ್ದ
ಆಸ್ತಿ ಮನೆಯನ್ನು ಅವರಿಗೆ ಹಿಂದಿರುಗಿಸುತ್ತಿದ್ದೇನೆ. ಇನ್ನು 15 ದಿನಗಳ ಕಾಲಾವಧಿಯಲ್ಲಿ ಇದು ಜಾರಿಗೆ ಬರುತ್ತದೆ. ಬರದ್ರಾ? ಎಸ್ ಮೇಡಮ್. ಇದರ ಜೊತೆಗೆ ಇನ್ನೊಂದು ವಿಷಯ ಇದೆ, ಅದನ್ನು ಸೇರಿಸಿ. ಮನಸ್ಸಿನ ಸಂಬಂಧ ಮುರಿದೋದ್ರೂ ರಕ್ತ ಸಂಬಂಧ ಅನ್ನೋ ಎಳೆ ಇದೆ. ಹಾಗಾಗಿ ಕಮಲಿ ಮಹಾಜನ್ಗೂ ಸ್ವಲ್ಪ ಏನಾದರೂ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬರ್ಕೊಳ್ಳಿ. ನನ್ನ ಮೊಮ್ಮಗಳಾದ ಕಮಲಿ ಮಹಾಜನ್ ಅವರಿಗೆ ನಮ್ಮದೇ ಬ್ರಾಂಚ್ ಹನುಮಗಿರಿಯಲ್ಲಿರುವ ಮಹಾವಿದ್ಯಾಲಯವನ್ನು ಬರೆದುಕೊಡುತ್ತಿದ್ದೇವೆ. ಮತ್ತೆ ಅನ್ಯಾಯ. ನಮ್ಮ ಎಜುಕೇಶನ್ ಟ್ರಸ್ಟ್ ಅಲ್ಲಿರೋ ವರ್ಸ್ಟ್ ಇನ್ಸ್ಟಿಟ್ಯೂಷನ್ ಅದು. ಇಟ್ಸ್ ಯೂಸ್ಲೆಸ್. ನಾವು ಅದನ್ನ ಶಟ್ ಡೌನ್ ಮಾಡಬೇಕು ಅಂತಿದ್ವಿ. ಅಂತದನ್ನ ಕಮಲಿ ಹೆಸರು ಯಾಕೆ ಬರೀತಿದ್ದೀರಿ? ಇದನ್ನ ಬರೆಯೋದಕ್ಕಿಂತ ಏನು ಕೊಡ್ತಾ ಇದ್ರೇನೆ ಒಳ್ಳೇದು. ಅಮ್ಮ ಪ್ಲೀಸ್. ಋಷಿ, ಈ ತರ ಅನ್ಯಾಯನ ಸಹಿಸ್ಕೊಳ್ಳೋಕ್ ನನ್ ಕೈಲಿ ಆಗಲ್ಲ ಕಣೋ. ಕೊಟ್ಟೆ ಅಂತ ಅನ್ನಿಸ್ಕೊಳ್ಳೋಕೆ ಆ ಯೂಸ್ಲೆಸ್ ಕಾಲೇಜ್ ನ ಕೊಡ್ತಿದಾರಲ್ಲ, ಕೊಡದೇ ಇದ್ರೇನೆ ಚೆನ್ನಾಗಿರ್ತಿತ್ತಲ್ವಾ? ಅದು ಆ ಕಾಲೇಜ್ ಕೊಡ್ತಾ ಇದ್ದಾರೆ. ತಾರವ್ರೆ, ಸಮಾಧಾನ. ಅತ್ತೆಯವ್ರ ಹತ್ರ ನಾನು ಮಾತಾಡ್ತೀನಿ. ಅಲ್ಲ ಅತ್ತೆ, ಪಾಪ ಕಮಲಿಗೆ ಆ ಕಾಲೇಜ್ ಯಾಕೆ? ಅಲ್ಲ, ನಮ್ಮ ಅನಿಕನ್ಗೆ ಅಷ್ಟೆಲ್ಲ ಪ್ರಾಪರ್ಟಿ ಕೊಡ್ತಿದ್ದೀರಾ, ಅದರಲ್ಲಿ ಒಂದು ಯಾವುದಾದ್ರೂ ಒಳ್ಳೆ ಪ್ರಾಪರ್ಟಿನ ಕಮಲಿಗೆ ಕೊಡ್ಬೋದಲ್ವಾ? ನಾನು ಅದನ್ನು ಅವಳಿಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಬೇಕಿದ್ರೆ ಅವಳು ಅದನ್ನು ಇಟ್ಕೋಬಹುದು, ಬೇಡ ಅಂದರೆ ಬಿಡಬಹುದು. ನನಗಿದೇ ಬೇಕು ಅದೇ ಬೇಕು ಅಂತ ಕೇಳಿ ತಗೊಳ್ಳೋರು ಯಾರು ಗೊತ್ತಾ? ಸ್ವಂತಿಕೆ ಯೋಗ್ಯತೆ ಇಲ್ಲದೆ ಇರೋರು, ಇನ್ನೊಬ್ಬರ ಆಸ್ತಿಗೆ ಆಸೆ ಪಡೋರು. ಸ್ವಂತವಾಗಿ ಸಂಪಾದನೆ ಮಾಡೋರು ಯಾವ್ದು ಕೊಟ್ಟರು ಪ್ರಶ್ನೆ ಮಾಡೋದಿಲ್ಲ. ಬುದ್ಧಿವಂತರಿಗೆ ಬರಡು ಭೂಮಿ ಕೊಟ್ಟರು ಅದರಲ್ಲಿ ಚಿನ್ನ ಬೆಳೆಯೋ ಯೋಗ್ಯತೆ ಇರುತ್ತೆ. ಈ ಪ್ರಾಪರ್ಟಿನ ಕೊಡಬೇಕು ಅಂದ್ಕೊಂಡಿದ್ದೀನಿ, ಕೊಟ್ಟಿದ್ದೀನಿ. ಇಷ್ಟ ಇದ್ರೆ ಇಟ್ಕೋಬಹುದು, ಇಲ್ಲ ಅಂದರೆ ಬಿಡಬಹುದು. ಬಲವಂತ ಏನೂ ಇಲ್ಲ. ಅಜ್ಜಿ, ನಿಮ್ಮ ಪ್ರೀತಿ ಮೊಮ್ಮಗಳು ಕಮಲಿ ಅವರು, ನಿಮ್ಮ ಮಾತಿಂದ ಅವ್ರಿಗೆ ಯಾವತ್ತೂ ಹರ್ಟ್ ಮಾಡಿಲ್ಲ. ಆದರೆ ನನ್ನ ವಿಚಾರದಲ್ಲಿ ನಿಮಗೆ ಕೋಪ ಇರ್ಬೋದು. ಅವ್ರಿಗೆ ಯಾಕಜ್ಜಿ ಈ ಶಿಕ್ಷೆ? ಪಂಡಿತ್, ಬರ್ದಾಯ್ತಾ? ಎಸ್ ಮೇಡಮ್. ಕೊಡಿ. ಅತ್ತೆ ಅತ್ತೆ, ಇನ್ನೊಂದ್ಸಲ ಯೋಚನೆ ಊರ್ಮಿಳಾ, ಇದೇ ಫೈನಲ್. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಸಾಕ್ಷಿಗೆ ಯಾರ್ಯಾರು ಬೇಕೋ ಅವ್ರ ಸಿಗ್ನೇಚರ್ ಹಾಕಿಸ್ಕೊಳ್ಳಿ.
ಅತ್ತೆ ಯಾಕೆ ಹೀಗಾಡ್ತಿದಾರೋ ಅರ್ಥ ಆಗ್ತಾ ಇಲ್ಲ. ಪಾಪ ನಮ್ಮ ಕಮಲಿಗೆ ಅನ್ಯಾಯ ಆಗ್ತಿದೆ. ಮಾತಾಡಿದ್ರು ಏನೂ ಪ್ರಯೋಜನ ಆಗ್ಲಿಲ್ವಲ್ಲ. ಛೆ. ತಾರಾ, ಸಮಾಧಾನ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಆಸ್ತಿನ ನಿಮಗೆ ವಾಪಸ್ ಕೊಟ್ರಲ್ಲ.